ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸ್ ಆಫ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಹೇಳ್ತೀನಿ ಫ್ರೆಂಡ್ಸ್. ಈಗೆಲ್ಲ ತಮ್ಮನೇಲಿ ಟೈಟಲ್ ನೋಡಿದಂತೆ ಫ್ರೆಂಡ್ಸ್, ನಿಮ್ಮ ಒಂದೇ ವಾಟ್ಸಪ್ ಅಕೌಂಟ್ ಇರುವ ನಂಬರ್ನು ಎರಡು ಫೋನಿನಲ್ಲಿ ಯಾವ ರೀತಿ ಲಾಗಿನ್ ಮಾಡೋದು, ಒಂದೇ ವಾಟ್ಸಪ್ ಅಕೌಂಟು ಎರಡು ಫೋನಿನಲ್ಲಿ ಯಾವ ರೀತಿ ಲಾಗಿನ್ ಮಾಡೋದು, ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ ಯಾರದೇ ಇರಲಿ ನೀವು ಒಂದೇ ವಾಟ್ಸಪ್ ಅಕೌಂಟು ಎರಡು ಫೋನಲ್ಲಿ ಯಾವ ರೀತಿಯಾಗಿ ಲಾಗಿನ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಲಾಗಿನ್ ಮಾಡೋದು, ಅದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್, ಥರ್ಡ್ ಪಾರ್ಟಿ ವೆಬ್ಸೈಟ್ ಇಲ್ಲದೆ ಜೆನ್ವಿನ್ ಅಥವಾ ನೀವು ಸಿಂಪಲ್ ಟ್ರಿಕ್ನಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಲಾಗಿನ್ ಮಾಡಿಕೊಳ್ಳೋದು, ಯಾವುದೇ ರೀತಿ ರಿಸ್ಕ್ ಇಲ್ಲದೆ ಯಾವುದೇ ರೀತಿಯ ಇದು ಇಲ್ಲದೆ ಯಾವ ರೀತಿಯಾಗಿ ಸಿಂಪಲ್ ಟ್ರಿಕ್ ಮೂಲಕ ಯಾವ ರೀತಿಯಾಗಿ ಒಂದು ಫೋನಿಂದ ಇನ್ನೊಂದು ಫೋನಿಗೆ ಎರಡು ಫೋನಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು, ನಿಮ್ಮ ಫೋನಿಂದ ಕಂಪ್ಯೂಟರ್ ಬೇಸಸ್ಗೆ ಯಾವ ರೀತಿ ಸಿಂಪಲ್ ಟ್ರಿಕ್ನಿಂದ ಯಾವ ರೀತಿಯಾಗಿ ಲಾಗಿನ್ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲಸ್ ತಿಳಿಸ್ಕೊಡೋ ಮುನ್ನ ನಮ್ಮ ಚಾನಲ್ ಹೊಸಗಳು ನಮ್ಮ ಚಾನಲ್ ಪಕ್ಕದ ಬಿಲ್ಕನ್ನ ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್ ನೀವು ಫೇಸ್ಬುಕ್ ನೋಡಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬಿಲ್ಕನ್ನ ಎನೇಬಲ್ ಮಾಡಿಬಿಡಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್ ನೀವು ವಾಟ್ಸಪ್ಪನ್ನು ಎರಡು ಅಕೌಂಟ್ ಲಾಗಿನ್ ಹಾಕೊಂಡ್ರೆ ವಾಟ್ಸಪ್ 2 ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಯಾವ ರೀತಿಯಾಗಿ ಲಾಗಿನ್ ಆಗೋದು ಅಂತ ನಾನು ಪುನಃ ಸ್ಕ್ರೀನಲ್ಲಿ ತಿಳಿಸ್ಕೊಳ್ತೀನಿ. ಒಂದು ಧಮಾಕದ ಇಂಟ್ರೊಂದಿಗೆ ಫ್ರೆಂಡ್ಸ್ ನಾನು ಪುನಃ ಸ್ಕ್ರೀನಲ್ಲಿ ತಿಳಿಸ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ, ಅದಕ್ಕಾಗಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಂಡ ನಂತರ ನೀವೇನು ಮಾಡಬೇಕಂದ್ರೆ, ಮೊದಲು ನೀವು ಯಾವ ಫೋನಿನಲ್ಲಿ ನೀವು ಲಾಗಿನ್ ಹಾಕಬೇಕಂತೀರ, ಯಾವ ಫೋನಿನಲ್ಲಿ ಇನ್ನೊಂದು ವಾಟ್ಸಪ್ಪನ್ನು ಲಾಗಿನ್ ಹಾಕಬೇಕಂತೀರ, ಆ ಫೋನಿನಲ್ಲಿ ನೀವು ಏನು ಮಾಡಬೇಕಂದ್ರೆ ಫೋನಿನಲ್ಲಿ ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡಿಟ್ಟುಕೊಂಡ ನಂತರ ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಿ. ನಾನು ಆ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡ ನಂತರ ವಾಟ್ಸಪ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾಗಿ ಇಂಟರ್ಫೇಸ್ ಬಂದ ನಂತರ ಈ ರೀತಿಯಾಗಿದೆ ನಂತರ ನಿಮ್ಮ ಫೋನಲ್ಲಿ ರೈಟ್ ಸೈಡಲ್ಲಿರುವ 3 ಡಾಟ್ ಕಾಣ್ತಾ ಇರುತ್ತೆ, ನೀವು ನೋಡ್ಬೋದು. 3 ಡಾಟ್ ಕಾಣ್ತಾ ಇರುತ್ತೆ. ರೈಟ್ ಸೈಡಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಂತ ಒಂದು ಸೆಟ್ಟಿಂಗ್ ಆಪ್ಷನ್ ಕಾಣ್ತಾ ಇರುತ್ತೆ. ನಿಮ್ಮ ಫೋನಿನ ಸೆಟ್ಟಿಂಗ್ ಆಪ್ಷನ್ ನೀವು ಓಪನ್ ಮಾಡಿಕೊಳ್ಬೇಕಾಗುತ್ತೆ. ನಾನು ಫೋನಿನಲ್ಲಿ ಸೆಟ್ಟಿಂಗ್ ಆಪ್ಷನ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡಂತ ನಂತರ ಇಲ್ಲಿ ನಿಮ್ಮ ಅಕೌಂಟ್ ಕಾಣ್ತೈತೆ. ಅಕೌಂಟ್ ಸೈಡಲ್ಲಿ ಒಂದು QR ಕೋಡ್ ಇರುತ್ತೆ. QR ಕೋಡ್ ಸೈಡಲ್ಲಿ ಒಂದು ಯೂರೋ ಮಾರ್ಕ್ ಕಾಣ್ತಾ ಇರುತ್ತೆ. ಆ ಯೂರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಯೂರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ನಿಮ್ಮ ಮೊದಲಿನ ಒಂದು ಅಕೌಂಟ್ ಕಾಣ್ತಿರುತ್ತೆ. ಅದು ಆದ ನಂತರ ಕೆಳಗೆ ಪ್ಲಸ್ ಒಂದು ಸಿಂಬಲ್ ಥರ ಇರುತ್ತೆ. ಅದ ನಂತರ 2 ಅಕೌಂಟ್ ಹತ್ತಿರ್ತೀನಿ. 2 ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. 2 ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ಥರ ಆಗಿ ಸ್ವಲ್ಪ ಲೋಡ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. 2 ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಏನೇ ಅಕೌಂಟ್ ತೋರಿಸ್ತದೆ, ನೀವು ಇನ್ನೊಂದು ಅಕೌಂಟ್ ಕೂಡ ಲಾಗಿನ್ ಆಗ್ಬೋದು. ಏನೇ ಅಕೌಂಟ್ ಹತ್ತಿದೆ. ಇದಾದ ನಂತರ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಕೊಳ್ಳಿ. ಇದಾದ ನಂತರ ಅಗ್ರಿ ಹ್ಯಾಂಡ್ ಟು ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಅಗ್ರಿ ಹ್ಯಾಂಡ್ ಟು ಕಂಟಿನ್ಯೂ ಮೇಲೆ ಕೊಡಿ. ಅಗ್ರಿ ಹ್ಯಾಂಡ್ ಟು ಕಂಟಿನ್ಯೂ ಮೇಲೆ ಕೊಟ್ಟ ನಂತರ ಇಲ್ಲಿ ಫೋನ್ ನಂಬರ್ ಹಾಕಿ ಲಾಗಿನ್ ಆಗಬಾರ್ದು. ಯಾಕಂತಂದರೆ ಅವ್ರು ಮೊದಲೇ ಫೋನ್ ನಂಬರ್ ಹಾಕಿ ಲಾಗಿನ್ ಆಗಿರ್ತಾರಲ್ವ, ಆದ ಕಾರಣ ಫೋನ್ ನಂಬರ್ ಹಾಕಿ ಲಾಗಿನ್ ಆಗಿದ್ರೆ ಅಲ್ಲಿ ಲಾಗೌಟ್ ಆಗುತ್ತೆ. ಅಲ್ಲಿ ಲಾಗೌಟ್ ಆಗುತ್ತೆ. ಆದ ಕಾರಣ ನೀವು ಏನು ಮಾಡ್ಬೇಕಂದ್ರೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಈ ಫೋನ್ ನಂಬರ್ ಹಾಕದೆ ಲಾಗಿನ್ ಆಗೋದು ಅಂತ ಫ್ರೆಂಡ್ಸ್. ಅದರ ಸಲುವಾಗಿ ನೀವು ಏನು ಮಾಡ್ಬೇಕಂದ್ರೆ, ನಿಮ್ಮ ಫೋನಲ್ಲಿರುವ ರೈಟ್ ಸೈಡಲ್ಲಿರುವ 3 ಡಾಟ್ ಕಾಣ್ತಾ ಇರುತ್ತೆ. ಇನ್ನೂ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂತೆ ಲಿಂಕ್ ಆ್ಯಸ್ ಕಂಪ್ನೀಸ್ ಡಿವೈಸ್ ತೋರಿಸಿದೆ. ಇದಂತ ಹೆಲ್ಪ್ ತೋರಿಸಿದೆ. ಲಿಂಕ್ ಆ್ಯಸ್ ಕಂಪ್ನೀಸ್ ಡಿವೈಸ್ ಇರುತ್ತೆ. ಫಸ್ಟ್ನ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಒಂದು QR ಕೋಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಈ QR ಕೋಡ್ ಸ್ವಲ್ಪ ಪ್ರೈವೇಸಿ ಸಲುವಾಗಿ ಬ್ಲರ್ ಮಾಡಿದ್ದೀನಿ. ಈ ರೀತಿ QR ಕೋಡ್ ಓಪನ್ ಆಗುತ್ತೆ. ಈ ರೀತಿಯ QR ಕೋಡನ್ನು ಓಪನ್ ಆದ ನಂತರ ಈ QR ಕೋಡ್ನಲ್ಲಿ ಈ ಫೋನಲ್ಲಿ ಇಷ್ಟೇ ಇಡಿ. ಈ QR ಕೋಡ್ ಇಷ್ಟೇ ಇಟ್ಟ ನಂತರ ನೀವು ಯಾವ ಫೋನಿನಲ್ಲಿರೋ ವಾಟ್ಸಪ್ಪನ್ನು ಈ ಫೋನಿಗೆ ಲಾಗಿನ್ ಮಾಡಬೇಕಂತಿದ್ರೆ ಆ ಫೋನಲ್ಲಿ ವಾಟ್ಸಪ್ ಓಪನ್ ಮಾಡ್ಕೊಳ್ಳೋಬೇಕಾಗುತ್ತೆ. ನಾನು ಆ ಫೋನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಈ ಫೋನಲ್ಲಿ QR ಕೋಡನ್ನು ಇಷ್ಟೇ ಬಿಡಿ, ನಾನು ನಿಮಗೆ ತೋರಿಸ್ತೀನಿ. ಆ ಫೋನನ್ನು ಓಪನ್ ಮಾಡಿಕೊಂಡು ಆ ಫೋನನ್ನು ಓಪನ್ ಮಾಡ್ಕೊಳ್ಳಿ. ಯಾವ ಫೋನಿನಲ್ಲಿ ಯಾವ ಫೋನಿನ ಅಕೌಂಟನ್ನು ಲಾಗಿನ್ ಹಾಕಿದ್ರೆ ಆ ಫೋನನ್ನು ನಾವು ಓಪನ್ ಮಾಡಿಕೊಂಡಿದ್ದೇನೆ. ಓಪನ್ ಮಾಡಿಕೊಂಡಂಥ ಆ ಫೋನಿನಲ್ಲೂ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಆ ಫೋನಿನಲ್ಲಿರೋ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಓಪನ್ ಮಾಡಿಕೊಂಡ ನಂತರ ಆ ಫೋನಿರುವ ಚಾಟ್ ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿದ್ದ ನಂತರ ನೀವು ಏನು ಮಾಡ್ಬೇಕಂದ್ರೆ, ಈ ಫೋನಿನಲ್ಲಿ ವಾಟ್ಸಪ್ಪು ಇಲ್ಲಿ ತೋರಿಸಿದಲ್ಲಿ QR ಕೋಡ್ ಇರೋ ಫೋನಲ್ಲಿ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ಈ ಡೇಟಾ ಟ್ರಾನ್ಸ್ಫರ್ ಮಾಡೋದಂದರೆ, ಈ ಫೋನಿರುವ 3 ಡಾಟ್ ಇರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಮೂರನೇ ಆಪ್ಷನ್ ಇರುತ್ತೆ, ಲಿಂಕ್ ಡಿವೈಸ್ ಇರುತ್ತೆ. ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿಕೊಂಡಂತ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾಗಿ ಇಂಟರ್ಫೇಸ್ ಬಂದ ನಂತರ ಲಿಂಕ್ ಎ ಡಿವೈಸ್ ಅಂತ ತೋರಿಸ್ತಿದೆ. ಲಿಂಕ್ ಎ ಡಿವೈಸ್ ಅಂತ ಇದರಿಂದ ಅಂದರೆ ಈ ಆ ವಾಟ್ಸಪ್ಗೆ ಕನೆಕ್ಟ್ ಮಾಡಿದೆ ಲಿಂಕ್ ಡಿವೈಸ್ ಅಂತ ಇರುತ್ತೆ ಫ್ರೆಂಡ್ಸ್. ಆದ ಕಾರಣ ಲಿಂಕ್ ಎ ಡಿವೈಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ QR ಕೋಡನ್ನು ಸ್ಕ್ಯಾನ್ ಮಾಡೋಕ್ಕಾಗುತ್ತೆ. ಲಿಂಕ್ ಎ ಡಿವೈಸ್ ಮೇಲೆ ನಾನು ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಲಿಂಕ್ ಎ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು.
ಯೂಸ್ ಮೊಬೈಲ್ ಡೇಟಾ ಅಂತಿರುತ್ತೆ. ಯೂಸ್ ಈ ಮೊಬೈಲ್ ಡೇಟಾ ಮೇಲೆ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಫೇಸು ಅಥವಾ ನಿಮ್ಮ ಪಾಸ್ವರ್ಡನ್ನು ಸ್ಕ್ಯಾನ್ ಮಾಡಿಕೊಂಡು ಈ ರೀತಿ ತೋರಿಸ್ತದೆ. ಓಪನ್ ವೆಬ್ ವಾಟ್ಸಪ್ ಕಮ್ ಟು ಡೆಸ್ಕ್ಟಾಪ್ ಮೋಡ್ ಆ್ಯಸ್ ಅದರ್ ಡಿವೈಸ್ ತೋರಿಸುತ್ತೆ. ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡಿ ತೋರಿಸಿದೆ. ಕೆಳಗೆ ಆ ಫೋನಿನ QR ಕೋಡ್ನ ಈ ರೀತಿಯಾಗಿ ಇಡಬೇಕಾಗುತ್ತೆ. ಈ ರೀತಿಯಾಗಿ ಇಟ್ಟ ನಂತರ ಮೇಲೆ ಈ ಫೋನಿನಿಂದ ಈ ರೀತಿಯಾಗಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಇಲ್ಲಿ ತೋರಿಸ್ತಿದೆ, ಅವರು ಡೆಮೋ ತೋರಿಸಿದೆ, ಈ ರೀತಿಯಾಗಿ ತೋರಿಸಿದೆ. ಲಿಂಕ್ ವಿತ್ ಫೋನ್ ನಂಬರ್ ಇನ್ಸ್ಟೆಂಟ್ ತೋರಿಸಿದೆ. ಅದ್ರ ಮೂಲಕ ಲಿಂಕ್ ಆಗ್ಬೋದು. ಇಲ್ಲ ಓಕೆ ನಾವು ಸ್ಕ್ಯಾನ್ ಮಾಡಿ ಲಿಂಕ್ ಆಗ್ತಿದೆ, ಲಿಂಕ್ ಮಾಡ್ಕೋತೀವಿ ಅಂದರೆ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಏನು ಮಾಡ್ಕೊಂಡು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಈ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ ಫೋನಿನಲ್ಲಿರುವ QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆ ಫೋನ್ QR ಕೋಡ್ ಸ್ಕ್ಯಾನ್ ಮಾಡಿಕೊಂತ ಲೋಡಾಗಿ ಲಾಗಿನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಒಂದು ಫೋನಿಂದ ವಾಟ್ಸಪ್ಪನ್ನು ಇನ್ನೊಂದು ಫೋನಿಗೆ ನೀವು ಲಾಗಿನ್ ಮಾಡ್ಬೋದು ಫ್ರೆಂಡ್ಸ್. ನೀವು ನೋಡಿರಿ ಫ್ರೆಂಡ್ಸ್, ಯಾವ ರೀತಿಯಾಗಿ ನಿಮ್ಮ ಒಂದೇ ವಾಟ್ಸಪ್ ಅಕೌಂಟು ಎರಡು ಫೋನಲ್ಲಿ ಯಾವ ರೀತಿ ಲಾಗಿನ್ ಮಾಡೋದು, ಅದು ಅಫಿಷಿಯಲ್ ವಾಟ್ಸಪ್ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಲಾಗಿನ್ ಮಾಡೋದು, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಯಾವ ರೀತಿಯಾಗಿ ಜೆನ್ಯೂನ್ ತರೀಕಿನಲ್ಲಿ ಯಾವ ರೀತಿಯಾಗಿ ಲಾಗಿನ್ ಆಗೋದು ನೋಡಿದಿಲ್ಲ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡಿಬಿಡಿ. ಇದಕ್ಕೆ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನಮ್ಮ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡಿಬಿಡಿ. ಇದಕ್ಕೆ ಹೊಸ ವಿಡಿಯೋ ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.